ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಗುಡ್ಡದಲ್ಲಿ ಅಂದ್ರೆ ಆ ಗುಡ್ಡ ಕುಸಿತ ಆದಂತ ಸ್ಥಳದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ಗುಡ್ಡ ಕುಸಿಯುವ ಮೊದಲು ಹಾಗೆ ಗುಡ್ಡ ಕುಸಿದ ನಂತರದ ಎಕ್ಸ್ಕ್ಲೂಸಿವ್ ದೃಶ್ಯಗಳು TV9ಗೆ ಲಭ್ಯ ಆಗಿದೆ. ಗುಡ್ಡ ಕುಸಿದ ಅವಾಂತರಕ್ಕೆ 120ಕ್ಕೂ ಹೆಚ್ಚು ಟ್ಯಾಂಕರ್ ಲಾರಿಗಳು ನಿಂತಲೇ ನಿಂತಿದೆ. ಬನ್ನಿ ರಿಪೋರ್ಟ್ ನೋಡ್ಕೊಳ್ಳೋಣ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಸೆವೆನ್ ಬಾಡೀಸ್ ನಮಗೆ ಸಿಕ್ಕಿದೆ. ಸ್ವಿಫ್ಟ್ ಕಾರ್ ಇದೆ, ಲಾರಿ ಕೂಡ ಇದರಲ್ಲಿ ಸಿಕ್ಕಾಕೊಂಡಿದೆ ಅನ್ನೋ ರಾಷ್ಟ್ರೀಯ ಹೆದ್ದಾರಿಯೇ ಮಣ್ಣಲ್ಲಿ ಮುಚ್ಚಿ ಹೋಗಿದೆ. ಮನೆ, ಟೀ ಅಂಗಡಿ ಆಹುತಿಯಾಗಿವೆ. ಕಾರು, ಬೈಕು, ಲಾರಿಗಳನ್ನ ಗುಡ್ಡದ ಭೂತ ನುಂಗಿ ಹಾಕಿದ್ರೆ 7 ಜನರನ್ನ ಬಲಿ ಪಡೆದು ಕೇಕೆ ಹಾಕ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಗುಡ್ಡದ ಒಂದೊಂದು ದೃಶ್ಯವು ಭೀಕರ ಭಯಾನಕತೆಯನ್ನ ತೆರೆದಿಡ್ತಿದೆ. ಗುಡ್ಡದ ಭೂತಕ್ಕೆ 10 ಜನ ಬಲಿ, ಮುಂದುವರಿದ ಶೋಧ. ಸ್ಮಶಾನವಾದ ಶಿರೂರು, ಡ್ರೋನ್ನಲ್ಲಿ ಭಯಾನಕ ದೃಶ್ಯ ಸೆರೆ. ಇದು ಅಂತಿಂಥ ದುರಂತವಲ್ಲ, ಎದೆ ಜಲ್ಲೆನಿಸೋ ಕರಾಳ ದುರಂತ. ಮಳೆ ಉಗ್ರರೂಪ, ಗಂಗಾವಳಿ ನದಿಯ ಕಡುಕೋಪ, ಬೆಟ್ಟ ಬಾಯಿ ತೆರೆದಿರೋ ಹೊಡೆತಕ್ಕೆ ಶಿರೂರು ಸ್ಮಶಾನವಾಗಿ ಬದಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66ರ ಮೇಲೆ ಬಂಡೆಗಳು, ಮಣ್ಣು ಬಂದಪ್ಪಳಿಸಿದ್ದು ಮನೆ, ಟ್ರಕ್ಕು, ಕಾರು ಹುದುಗಿ ಹೋಗಿವೆ. ಕಳೆದ 4 ದಿನಗಳಿಂದಲೂ JCB, ಹಿಟಾಚಿ ಬಳಸಿ ಮಣ್ಣು ತೆರವು ಕಾರ್ಯಾಚರಣೆ ನಡೆಸಲಾಗ್ತಿದೆ. ಶಿರೂರಿನಲ್ಲಿ ಗುಡ್ಡ ಕುಸಿದ ಬಳಿಕ ಆಗಿರೋ ಘೋರ ದೃಶ್ಯಗಳು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಗುಡ್ಡ ಕುಸಿತಕ್ಕೂ ಮುನ್ನ ಶಿರೂರು ಹೆದ್ದಾರಿಯ ದೃಶ್ಯ ಸೆರೆ. ಇಲ್ನೋಡಿ, ಒಂದೊಂದು ದೃಶ್ಯಗಳು ಭಯಾನಕತೆಯನ್ನ ಹೇಗೆ ಸಾರಿ ಸಾರಿ ಹೇಳ್ತಿದೆ ಅಂತ. ಅದಕ್ಕೂ ಮುನ್ನ ಶಿರೂರಿನ ರಾಷ್ಟ್ರೀಯ ಹೆದ್ದಾರಿ ದುರಂತಕ್ಕೂ ಮುನ್ನ ಹೇಗಿತ್ತು ಅನ್ನೋದ್ರ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಕೂಡ ಸೆರೆಯಾಗಿದೆ. ರಸ್ತೆ ಪಕ್ಕವೇ ಒಂದು ಟೀ ಅಂಗಡಿ, ಅದರ ಎದುರಲ್ಲೇ ಗ್ಯಾಸ್ ಟ್ಯಾಂಕರ್ಗಳು, ಒಂದು ಬಸ್, ಟಾಟಾ ಏಸ್ ನಿಂತಿದ್ವು. ಗುಡ್ಡದ ಮೇಲೆ ಹೈಟೆನ್ಷನ್ ವಿದ್ಯುತ್ ಟವರ್ ಕೂಡ ಇತ್ತು. ಆದ್ರೆ ಗುಡ್ಡ ಮೈಕೊಡವಿದ್ದು ಎಲ್ಲವೂ ಸರ್ವನಾಶವಾಗಿದೆ. ಗುಡ್ಡ ಕುಸಿತ ಆಗಿ ಇಂದಿಗೆ 4 ದಿನ ಆಗಿರುವಂಥದ್ದು. 4 ದಿನದಿಂದ ನಿರಂತರವಾಗಿ ಜಿಲ್ಲಾಡಳಿತ ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು ನಾನು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಸತತ 4 ದಿನದಿಂದ 6 ಹಿಟಾಚಿಗಳು ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. 6 ಜನರು ಈಗ ಮೃತದೇಹ ಪತ್ತೆ ಆಗಿರುವಂಥದ್ದು. ಇಲ್ಲಿ ಒಂದು ಸ್ವಿಫ್ಟ್ ಕಾರ್ ಇದೆ, ಜೊತೆಗೆ ಒಂದು ಲಾರಿ ಕೂಡ ಇದರಲ್ಲಿ ಸಿಕ್ಕಾಕೊಂಡಿದೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಯಾಕಂದರೆ GPS ಹಾಕಿದಾಗ ಸಂಬಂಧಿಕರು ಇಲ್ಲೇ ಇದೆ ಅನ್ನುವಂಥ ಮಾಹಿತಿ ಈಗ ಇದ್ದಿರುವಂಥದ್ದು. ಹಾಗಾಗಿ ಇಲ್ಲಿ ಏನು ಸ್ವಿಫ್ಟ್ ಕಾರ್ನಲ್ಲಿ ಎಷ್ಟು ಜನ ಇದ್ದರು, ಜೊತೆಗೆ ಲಾರಿಯಲ್ಲಿ ಎಷ್ಟು ಜನ ಇದ್ದರು ಅನ್ನುವಂಥದ್ದೇ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ನಿಂತಲ್ಲೇ ನಿಂತ 120ಕ್ಕೂ ಹೆಚ್ಚು ಟ್ಯಾಂಕರ್ ಲಾರಿಗಳು. ರಾಷ್ಟ್ರೀಯ ಹೆದ್ದಾರಿ ಬಂದಾಗಿದ್ರಿಂದ ವಾಹನಗಳು ನಿಂತಲ್ಲೇ ನಿಂತಿವೆ. ಶಿರೂರು ಬರ್ಗಿ ಗ್ರಾಮದಲ್ಲಿ 120ಕ್ಕೂ ಹೆಚ್ಚು ಟ್ಯಾಂಕರ್ಗಳು ಸಿಲುಕಿಕೊಂಡಿವೆ. ಕಳೆದ 4 ದಿನಗಳಿಂದ ಊಟ ನಿದ್ದೆ ಇಲ್ಲದೆ ಡ್ರೈವರ್ಗಳು ಪರದಾಡ್ತಿದ್ದಾರೆ. ಕೆರಳಿರೋ ಗಂಗಾವಳಿ ನದಿ ಎದುರಿಗೆ ಸಿಕ್ಕಿದ್ದನ್ನೆಲ್ಲ ನುಂಗಿ ಮುನ್ನುಗ್ಗುತ್ತಿದೆ. ನದಿಯಲ್ಲಿ ಹೆಚ್ಚು ಮೃತದೇಹ ಪತ್ತೆ ಆಗಿದ್ರಿಂದ 2ನೇ ಹಂತದ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ನಮಗೆ ಇರುವ ಮಾಹಿತಿ ಪ್ರಕಾರ ಒಟ್ಟು 10 ಜನ ಮೃತಪಟ್ಟಿದ್ದಾರೆ. ಈವರೆಗೆ 7 ಮೃತದೇಹಗಳು ಪತ್ತೆಯಾಗಿವೆ ಅಂತ DC ಲಕ್ಷ್ಮೀಪ್ರಿಯ ಹೇಳಿದ್ರು. ಔಟ್ ಆಫ್ 10 7 ಬಾಡೀಸ್ ನಮಗೆ ಸಿಕ್ಕಿದೆ. ರಿಮೈನಿಂಗ್ 3 ನಾವು ಇವರಿಗೆ ಬರೆದಿದ್ದೀವಿ, ಕೋಸ್ಟ್ ಗಾರ್ಡ್ ಅವರಿಗೆ. ಅವ್ರ ಹತ್ರ ಹೆಲಿಕಾಪ್ಟರ್ ಇದೆ. ಸೊ ವಿ ಹ್ಯಾವ್ ರಿಟರ್ನ್ ಟು ದೆಮ್ ಸೇಯಿಂಗ್ ನಮಗೆ ಸಪೋರ್ಟ್ ಮಾಡಿ ಆ್ಯಂಡ್ ಟ್ರೈ ಹೆಲ್ಪ್ ಅಸ್ ಇನ್ ಐಡೆಂಟಿಫೈಯಿಂಗ್, ಏನಾದರೂ ಬಾಡಿ ಕಾಣ್ತಾ ಇದೆಯಾ ಅಂತ ಹೆಲ್ಪ್ ಮಾಡಲಿಕ್ಕೆ ಹೇಳಿದ್ದೀವಿ. ಅವರು ಇವತ್ತು ಆ ಪ್ರಾಸೆಸ್ ಮಾಡ್ತಾರೆ. ಅವೈಜ್ಞಾನಿಕ ಹೆದ್ದಾರಿ ಕಾಮಗಾರಿಗೆ ಕುಸಿದ ಗುಡ್ಡ. ಶಿರೂರು ಬಳಿ ಮತ್ತೊಂದು ಗುಡ್ಡ ಕುಸಿಯೋ ಭೀತಿ. ಉತ್ತರ ಕನ್ನಡದ ಶಿರೂರಲ್ಲಿ ಗುಡ್ಡದ ಮಣ್ಣು ತೆರವಿಗೆ ಮಳೆ ಅಡ್ಡಿಯಾಗ್ತಿದೆ. ಈಗಾಗಲೇ ಬೆಟ್ಟ ಕುಸಿದಿರೋ ಪಕ್ಕದಲ್ಲೇ ಮತ್ತೊಂದು ಕಡೆ ಮಣ್ಣು ಕುಸಿದಿದೆ. ಅಪಾರ ಪ್ರಮಾಣದ ನೀರು ಬೆಟ್ಟದಿಂದ ಹರಿದು ಬರ್ತಿದ್ದು ಆತಂಕ ಮನೆ ಮಾಡಿದೆ. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕೆ ಅವೈಜ್ಞಾನಿಕ ಕಾಮಗಾರಿಯೇ ಕಾರಣವಾಯಿತಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಯಾಕಂದ್ರೆ ಹೆದ್ದಾರಿ ಅಭಿವೃದ್ಧಿಗೆ ಅಧಿಕಾರಿಗಳು ಗುಡ್ಡ ಕೊರೆಸಿದ್ರು. ಇದೀಗ ಗುಡ್ಡ ಅಗೆದಿದ್ದ ಜಾಗದಲ್ಲೇ ಭಾರಿ ಪ್ರಮಾಣದಲ್ಲಿ ಕುಸಿತ ಆಗಿದೆ. ಅದೇನೇ ಹೇಳಿ, ಉತ್ತರ ಕನ್ನಡದ ಶಿರೂರು ದುರಂತದ ಒಂದೊಂದು ಘಟನೆ ಕರಾಳತೆಯನ್ನ ತೆರೆದಿಡ್ತಿದೆ.
ಗುಡ್ಡ ಕುಸಿತದಿಂದ ಇನ್ನೂ ಹಲವರು ಪ್ರಾಣ ಬಿಟ್ಟಿರೋ ಅನುಮಾನವಿದೆ. ಟ್ಯಾಂಕರ್ ಲಾರಿಗಳು ಮುಚ್ಚಿ ಹೋಗಿರೋ ಶಂಕೆ ಇದೆ. ಕಾರ್ಯಾಚರಣೆ ಭರದಿಂದ ಸಾಗಿದ್ದು ಕಣ್ಮರೆ ಆದವರಿಗಾಗಿ ಹುಡುಕಾಟ ನಡೆಸಲಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9.